ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ಮುಂಚೆಯಿಂದನೂ ಪೇರೆಂಟ್ಸ್ಗಳ್ಗೆ ಕಾಡೋ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ನಾವು ಮಕ್ಳುಗಳಿಗೆ ನ್ಯೂ ಬಾರ್ನ್ ಮಕ್ಳುಗಳ್ಗಾಗ್ಬೋದು ಅಥವಾ ಒಂದು 2 ವರ್ಷವರೆಗೂ ಮಕ್ಳುಗಳಿಗೆ ಯಾವ ಸೋಪ್ ಹಾಕಬೇಕು ಅನ್ನೋದೇ ಮುಂಚೆಯಿಂದನೂ ಇರೋವಂಥದ್ದು. ಸೊ ಈ ವಿಡಿಯೋನ ದಯವಿಟ್ಟು ನೋಡಿ ಕೊನೆವರೆಗೂ. ನೀವು ನಿಮ್ಮ ಮಕ್ಳಿಗೆ ಯಾವ ಸೋಪ್ನ ಯೂಸ್ ಮಾಡ್ಬೋದು, ಮಾರ್ಕೆಟಲ್ಲಿ ನಮಗೆ ನೂರಾರು ರೀತಿ ಸೋಪ್ಗಳು ಕಂಡುಬರುತ್ತೆ. ಅದ್ರ ಬಗ್ಗೆ ನಾನು ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫಸ್ಟು ನಾವು ಯಾವುದೇ ಸೋಪ್ನ ಬಳಸಬೇಕಾದ್ರೆ ಮಕ್ಳಿಗೆ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನಾರ್ಮಲಾಗಿ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು, ಎಲ್ಲರೂ ಸಜೆಸ್ಟ್ ಮಾಡುವಂಥದ್ದು ನಾರ್ಮಲಾಗಿ ಮಕ್ಕಳು ಸ್ಕಿನ್ನು ಸಾಫ್ಟ್ ಆ್ಯಂಡ್ ಸ್ಮೂತಾಗಿರಬೇಕು, ಹಾಗೆ ಒಂದು ಲೇಯರ್ ಕಲರ್ ಬರಬೇಕು ಅಂದರೆ ಟೆಡಿ ಬಾರ್ ಅನ್ನೋದು. ಮತ್ತು ನೆಕ್ಸ್ಟ್ ಬಂದು ಇದು ಡರ್ಮಾಡ್ಯೂರಾ ಬೇಬಿ ಒಂದು ಸೋಪ್ ಇರ್ಬೋದು. ಇದು ಕೂಡ ತುಂಬ ಒಳ್ಳೆ ರಿವ್ಯೂ ಇರೋವಂಥ ಸೋಪು. ಇದೆರಡು ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್, ಬಟ್ ಬಾಳಿಕೆ ಬರುತ್ತೆ. ನಾವು ಸೋಪ್ನ ಬಳಸಿದ್ಮೇಲೆ ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಡಬಾರ್ದು. ಈ ರೀತಿಯಾಗಿ ಬಾಕ್ಸಲ್ಲಿ ಅಥವಾ ಸೋಪಲ್ಲಿ ಕೊಟ್ಟಿರುವಂಥ ಸ್ಟ್ಯಾಂಡಲ್ಲೇ ಇಡಬೇಕಾಗುತ್ತೆ. ನೋಡಿ, ಮಕ್ಕಳು ಬಂದು ಕಲ್ಲರು ನಾವು ಯಾವುದೇ ರೀತಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಬಟ್ ಸ್ಕಿನ್ ಹೆಲ್ದಿ ಆಗಿರಬೇಕು, ಯಾವುದೇ ರೀತಿ ರ್ಯಾಷಸ್ ಆಗದೆ, ಅಲರ್ಜಿ ಆಗದೆ ಇರೋ ಹಾಗೆಯೇ ಮಕ್ಕಳು ಸ್ಕಿನ್ನು ಬ್ರೈಟಾಗಿ ಇರಲಿಕ್ಕೆ ಅಂತ, ಗ್ಲೋ ಆಗಿರೋಕ್ಕೆ ಅಂತ ಈ ಸೋಪ್ಗಳನ್ನ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಟೆಡಿ ಬಾರು ಜಾಸ್ತಿ ಸಜೆಸ್ಟ್ ಮಾಡುವಂಥದ್ದು, ಬಟ್ ಟೆಡಿ ಬಾರ್ ಸ್ವಲ್ಪ ಅಫೋರ್ಡಬಲ್ ಆಗಿ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಮಕ್ಳುಗಳಿಗೆ ಬಳಸ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಇದರಲ್ಲೂ ಕೂಡ ಮೈಸೂರು ಸ್ಯಾಂಡಲ್ ಸೋಪಲ್ಲೂ ಕೂಡ ಅಷ್ಟೇ ಒಂದು ಎಫೆಕ್ಟ್ ಆಗುತ್ತೆ, ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಮಗುದು ಕಲ್ಲರು ಈ ರೀತಿಯಾಗಿರುತ್ತೆ. ನೀವು ಫಸ್ಟು ಯಾವುದೇ ಇವಾಗ ಹಿಮಾಲಯ ಆಗ್ಬೋದು, ಜಾನ್ಸನ್ ಆಗ್ಬೋದು, ಯಾವುದೇ ಒಂದು ಸೋಪ್ನ ಬಳಸ್ಬೋದು. ಸುಮಾರು ತುಂಬ ಸೋಪ್ಗಳು ಮಾರ್ಕೆಟಲ್ಲಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಫಸ್ಟು ಯಾವುದೇ ಸೋಪ್ನ ಬಳಸಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ, 1 ವೀಕು ಯೂಸ್ ಮಾಡಿಬಿಟ್ಟು ನೋಡಿ. 1 ವೀಕಿಂದ 10 ಡೇಸ್ವರೆಗೂ ನಿಮ್ಗೆ ಯಾವುದೇ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಅಥವಾ ಡ್ರೈ ಆಗ್ತಿದೆ, ಅಥವಾ ಮತ್ತೊಂದು ರ್ಯಾಷಸ್ ಆಗ್ತಿದೆ, ಕಲರ್ ಡಲ್ ಆಗ್ತಾ ಇದ್ದಾನೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಆ ಸೋಪು ಆ ಮಗು ಸ್ಕಿನ್ಗೆ ಸೆಟ್ ಆಗಲ್ಲ ಅಂತ ತಿಳ್ಕೊಂಬಿಡಿ. ಇಮ್ಮಿಡಿಯೇಟಾಗಿ ನೀವು ಸೋಪ್ನ ಚೇಂಜ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ನನ್ನ ಮಗನಿಗೆ ನಾನು ಹಿಮಾಲಯ ಹಾಕುವಾಗ ಈ ರೀತಿ ಕಲರ್ ಡಲ್ ಆಗ್ತಾಯಿದ್ದ. ಇದು ನನ್ನ ದೊಡ್ಡ ಮಗನ ಫೋಟೋ. ಹಿಮಾಲಯ ಹಾಕುವಾಗ ಅವನಿಗೆ ಸೆಟ್ ಆಗಿಲ್ಲ, ಹಾಗೆ ಜಾನ್ಸನ್ ಕೂಡ ಸೆಟ್ ಆಗಿಲ್ಲ. ಹಾಗಂತ ಬೇರೆ ಯಾರಿಗೂ ಸೆಟ್ ಆಗಬಾರ್ದು ಅಂತ ಅಲ್ಲ, ಕೆಲವು ಮಕ್ಕಳಿಗೆ ಸೆಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಸೆಟ್ ಆಗಲ್ಲ. ಆಮೇಲೆ ನಾನು ಟೆಡಿ ಬಾರ್ಗೆ ಶಿಫ್ಟ್ ಆದೆ. ಸೊ ಟೆಡಿ ಬಾರು ಒಳ್ಳೆ ರಿಸಲ್ಟ್ನ ಕೊಡ್ತು, ಬಟ್ ಅದು ಡೇ ಬೈ ಡೇ ಕಾಸ್ಟ್ಲಿ ಆಗ್ತಾ ಹೋಯಿತು. ಸೊ ಕಾಸ್ಟ್ಲಿ ಆದಮೇಲೆ ನಾನು ಹಿಮಾಲಯ ಸೋಪ್ನೇ ಯೂಸ್ ಮಾಡ್ತಾ ಇದ್ದೆ, ಬಟ್ ಆಮೇಲೆ ಅದರಲ್ಲೂ ಸ್ವಲ್ಪ ನಂಗೆ ರಿಸಲ್ಟ್ ಡಲ್ ಅನ್ನಿಸ್ತು. ಕೊನೆಗೆ ನಾವು ಮೈಸೂರು ಸ್ಯಾಂಡಲ್ ಸೋಪನ್ನ ಯೂಸ್ ಮಾಡಿ ನೋಡಿದ್ವಿ. ಮಕ್ಕಳು ನಿಜವಾಗ್ಲೂ ಕಲರ್ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದ್ರು. ಸೊ ಆಮೇಲೆ ನಾನು ಹಿಮಾಲಯ ಸೋಪನ್ನ ಬಿಟ್ಬಿಟ್ಟು ಮೈಸೂರು ಸ್ಯಾಂಡಲ್ನೇ ಬಳಸೋಕ್ಕೆ ಯೂಸ್ ಮಾಡಿದೆ. ಅದು ಮಕ್ಕಳಿಗೊಂದು ನಮಗೊಂದು ಅಂತ ಎತ್ತಿಟ್ಕೊಂಡ್ಬಿಟ್ಟು, ಸೊ ನಾವು ಮಕ್ಳಿಗೋಸ್ಕರ ಸ್ಯಾಂಡಲ್ ಯೂಸ್ ಮಾಡ್ತೀವಿ. ಸೊ ಆಗೊಮ್ಮೆ ಈಗೊಮ್ಮೆ ಟೆಡಿ ಬಾರ್ ಕೂಡ ತೊಗೊಂಡು ಬರ್ತೀವಿ. ಅದು ಸ್ವಲ್ಪ ಬಜೆಟ್ ಕಾಸ್ಟ್ಲಿ ಆಗಿರೋದ್ರಿಂದ. ಸೊ ಖಂಡಿತವಾಗ್ಲೂ ನೀವು ಯಾವುದೇ ಸೋಪ್ನ ಯೂಸ್ ಮಾಡಬೇಕಾದ್ರೆ ಕೆಮಿಕಲ್ ತುಂಬ ಕಡಿಮೆ ಇರೋವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಮೈಸೂರು ಸ್ಯಾಂಡಲ್, ಟೆಡಿ ಬಾರ್, ಡರ್ಮಾಡ್ಯೂರ್ನ ಸೋಪ್ನ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಹಾಗೆಯೇ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಯಾವ ಸೋಪ್ನ ಯೂಸ್ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಅದಾಗಿಲ್ಲ ಅಂದರೆ ಕಡಲೆ ಹಿಟ್ಟು ಅಥವಾ ಹೆಸ್ರು ಕಾಳನ್ನ ಮಿಲ್ಲಲ್ಲಿ ಹಿಟ್ಟನ್ನ ಮಾಡಿಸ್ಬಿಟ್ಟು ಫೈನ್ ಪೇಸ್ಟ್ ಮಾಡಿಸಿ ಹೆಸ್ರು ಕಾಳು ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ನೀವು ಖಂಡಿತವಾಗ್ಲೂ ಬಳಸ್ಬೋದು. ಇನ್ವೆಸ್ಟ್ ಮಾಡೋ ಹಾಗೆ ಇರಲ್ಲ ಆ ಪೌಡ್ರುಗಳಿಂದ ಇದು ಮಾಡೋ ಅಂಥದ್ದು. ಹಾಗೆ ಒಳ್ಳೆ ಮಸಾಜ್ನ ಕೊಡಬೇಕಾಗುತ್ತೆ ಒಳ್ಳೆ ಎಣ್ಣೆಗಳಿಂದ ಮಕ್ಳುಗಳಿಗೆ. ಕೊಬ್ಬರಿ ಎಣ್ಣೆ ಆಗ್ಬೋದು ಪ್ಯೂರು, ಅಥವಾ ಹರಳೆಣ್ಣೆ ಅಥವಾ ಬಾದಾಮಿ ಎಣ್ಣೆಯಿಂದ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು? ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ರೆಂಡ್ಸ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.